ಓಂ ಅನ್ನಪೂರ್ಣೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಾಘ ಮಾಸದ ಮಹತ್ವ, ಮಾಘ ಸ್ನಾನ ಏನು, ಮಾಘ ಮಾಸದ ಮಹತ್ವ, ಅಥವಾ ಮಾಘ ಮಾಸಕ್ಕೆ ನಾವೇನು ಕ್ಷೇತ್ರಗಳಿಗೆ ಹೋಗ್ಬೇಕಾ, ಮಾಘ ಸ್ನಾನಕ್ಕೆ ನದಿಗಳಿಗೆ ಹೋಗ್ಬೇಕಾ, ಮಾಘ ಸ್ನಾನಕ್ಕೆ ಸಮುದ್ರಗಳಿಗೆ ಹೋಗ್ಬೇಕಾ, ಮಾಘ ಸ್ನಾನಕ್ಕೆ ತೀರ್ಥ ಕ್ಷೇತ್ರಗಳನ್ನು ಭೇಟಿಯಾಗಬೇಕಾ ಅಂತಕ್ಕಂಥ ಅನೇಕ ಗೊಂದಲಗಳು. ಮತ್ತು ಈ ಮಾಸ ಆದರೆ ಮಾಘ ಮಾಸ ಬಹಳ ಪವಿತ್ರವಾದ ವಿಶೇಷವಾದ ಮಾಸ ಕೂಡ ಇದಾಗಿರುತ್ತೆ. ನಾವು ಇಂಗ್ಲೀಷ್ ಲೆಕ್ಕಗಳಲ್ಲಿ ತಗೊಳಕ್ಕೆ ಹೋದಾಗ ಅಥವಾ ಇದು 11ನೆಯ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸದಲ್ಲಿ ವ್ರತಗಳು, ಈ ಮಾಸದಲ್ಲಿರ್ತಕ್ಕಂಥ ಪ್ರತಿ ದಿನವೂ ವಿಶೇಷ. ಹಾಗೆ ಈ ಮಾಸದ ಸ್ನಾನ, ನಾವೇನು ಸ್ನಾನ ಎಲ್ಲರೂ ಮಾಡ್ತೀವಿ, ಆದರೆ ಈ ಮಾಸದಲ್ಲಿ ಸ್ನಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಯಾಕೆ? ಈ ಮಾಸದ ಸ್ನಾನ ಮನಸ್ಸನ್ನು ಶುದ್ಧಿ ಮಾಡುತ್ತೆ, ದೇಹವನ್ನು ಶುದ್ಧಿ ಮಾಡುತ್ತೆ, ಕರ್ಮವನ್ನು ತೊಳೆಯುತ್ತೆ. ಹಾಗೆಯೇ ನಮಗೆ ಮಾಟ ಮಂತ್ರ ಪ್ರಯೋಗಗಳು, ದುಷ್ಟ ಶಕ್ತಿಗಳು, ಎಲ್ಲ ಒಂದು ಶಕ್ತಿಗಳ ಕಾಟ ಕೂಡ ಈ ಮಾಸದಲ್ಲಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ಈ ಮಾಘ ಮಾಸವೇ ವಿಶೇಷವಾದ ಪರ್ವ ಮಾಸ ಕೂಡ ಇದಾಗಿರುತ್ತೆ. ಯಾಕೆಂದರೆ ನಾವು ವ್ರತಗಳ ಒಂದು ಫಲವನ್ನು ಕೂಡ ಈ ಮಾಸದಲ್ಲಿ ಪಡೆಯಬಹುದಾಗಿದೆ. ಮಾನವರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾದ ಕಾಲ ಯಾವುದು ಅಂದರೆ ಅದು ಮಾಘ ಮಾಸ ಆಗಿರುತ್ತೆ. ಈ ಮಾಸದಲ್ಲಿ ಇದನ್ನು ಶುಭ ಮಾಸ ಅಂತೂ ಕೂಡ ನಾವು ಕರಿತೀವಿ. ಮಾಘ ಮಾಸವನ್ನು ಶುಭ ಮಾಸ ಅಂತ ಕರಿತೀವಿ. ಆದರೆ ಗಂಗಾ ಸ್ನಾನಕ್ಕೆ, ಹಾಗೆ ಪ್ರಯಾಗದಲ್ಲಿರ್ಬೋದು, ಹರಿದ್ವಾರ ಇರ್ಬೋದು, ವಾರಣಾಸಿ ಇರ್ಬೋದು, ನಾಸಿಕ್ ಇರ್ಬೋದು, ಉಜ್ಜಯಿನಿ ಇರ್ಬೋದು, ಇಲ್ಲೆಲ್ಲ ಕಡೆ ಈ ಒಂದು ಮಾಸ ಬಂದಾಗ ಅದೇ ಕೆಲಸವಾಗಿ ಹೋಗಿ ಅಲ್ಲಿ ಸ್ನಾನಗಳನ್ನು, ಗಂಗಾ ಸ್ನಾನ ಆಗ್ಬೋದು, ಕಾವೇರಿ, ನಮ್ಮಲ್ಲಿರ್ತಕ್ಕಂಥ ಕಾವೇರಿ ಸ್ನಾನ ಇರ್ಬೋದು, ಈ ಸ್ನಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಮಾಸದಲ್ಲಿ ಸೂರ್ಯಾರಾಧನೆಗೆ, ಸೂರ್ಯ ನಮಸ್ಕಾರಕ್ಕೆ, ನಮಸ್ಕಾರ ಪ್ರಿಯೋ ಭಾನು ಅಂತ ಕರಿತೀವಿ, ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕೇನ ಶಿವ, ನೈವೇದ್ಯೇನ ಗಣಪ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಗುರುಗಳು ಹೇಳ್ತಾ ಇದ್ರು. ಹಾಗಾಗಿ ಆ ನಮಸ್ಕಾರ ಪ್ರಿಯೋ ಭಾನು, ನಮಸ್ಕಾರದಿಂದಲೇ ನಿಮಗೆ ಭಾನು ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಚಿತ್, ಆರೋಗ್ಯ ಕೊಡ್ತಕ್ಕಂಥವನೇ ಭಾಸ್ಕರ. ನಮಸ್ಕಾರ ಅಂದರೆ ಈ ಸೂರ್ಯಾರಾಧನೆಗೆ ಇದು ಮಹತ್ತರವಾದ ಮಾಸ ಆಗಿರುತ್ತೆ. ಇನ್ನು ಪ್ರತಿಯೊಬ್ಬರಿಗೂ ಮನೆ ಕಟ್ಕೋಬೇಕು, ವಿವಾಹ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ವೃತ್ತಿ ಚೆನ್ನಾಗಿರಬೇಕು, ಸಂಸಾರದಲ್ಲಿ ಸುಖ ಇರಬೇಕು, ನೆಮ್ಮದಿ ಇರಬೇಕು. ನಾವೆಲ್ಲರೂ ಕೂಡ ಆಶಾಜೀವಿಗಳು, ನಾವೆಲ್ಲರೂ ಕೂಡ ಆಸೆಗಳನ್ನು ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥವರು. ಹಾಗಾಗಿ ಈ ಆಸೆಗಳ ಈಡೇರಿಕೆಗೆ ಮನಸ್ಸು ಶುದ್ಧವಾಗಿರಬೇಕು, ಆಸೆಗಳ ಈಡೇರಿಕೆಗೆ ಭಗವಂತನ ಕೃಪೆ ಇರಬೇಕು, ಆಸೆಗಳ ಈಡೇರಿಕೆಗೆ ಸಮಾಜದ ಸ್ವಾಸ್ಥ್ಯ ಚೆನ್ನಾಗಿ ಕಾಪಾಡ್ಕೊಂಡು ಬರಬೇಕು. ಹಾಗಾಗಿ ಈ ಮಾಘ ಮಾಸದಲ್ಲಿ ಶಿವ ಕೇಶವ ಅಂದರೆ ಏನು, ನಾವು ವಿಷ್ಣು ಆಗ್ಬೋದು, ಶಿವ ಆಗ್ಬೋದು. ನಾವು ಶಿವರೂಪಾಯ ವಿಷ್ಣುವೇ, ವಿಷ್ಣು ರೂಪಾಯ ಶಿವ, ಎರಡೂ ಅಷ್ಟೇ. ಹಾಗಾಗಿ ಶಿವ ಮತ್ತು ಕೇಶವರ ಆವಿರ್ಭಾವ ಇರತಕ್ಕಂಥ ಒಂದು ಮಾಸ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ತ್ರಿಶಕ್ತಿಗಳಾದಂಥ ದುರ್ಗಾದೇವಿ, ಸರಸ್ವತಿ, ಮಹಾಲಕ್ಷ್ಮಿಯರ ಕೃಪೆಗೂ ಕೂಡ ಪಾತ್ರರಾಗ್ತಕ್ಕಂಥ ಒಂದು ಮಾಸ ಯಾವುದು ಅಂದರೆ ಅದು ಮಾಘ ಮಾಸ. ನೀವು ಯದ್ಭಾವಂ ತದ್ಭವತಿ, ಶಿವನ ಪೂಜೆ ಮಾಡಿದ್ರೆ ವಿಷ್ಣು ಕೂಡ ಅನುಗ್ರಹ, ವಿಷ್ಣು ಪೂಜೆ ಮಾಡಿದ್ರೆ ಶಿವನ ಅನುಗ್ರಹ ಕೂಡ ಸಿಗತಕ್ಕಂಥ ಮಾಸ ಕೂಡ ಈ ಮಾಸ ಆಗಿರುತ್ತೆ. ಈ ಮಾಸದಲ್ಲಿ ದೀಪಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ, ಹಾಗೆ ಸ್ನಾನಕ್ಕೆ ಪ್ರಾಶಸ್ತ್ಯ. ಅದರ ಜೊತೆಗೆ ಈ ಮಾಸದಲ್ಲಿ ಮಾಡ್ತಕ್ಕಂಥ ಅನ್ನದಾನ ಆಗ್ಬೋದು, ಕೇವಲ ಉಪ್ಪಿನ ದಾನ ಕೂಡ ಪ್ರಾಶಸ್ತ್ಯ ಅಂತ ಹೇಳ್ತೀವಿ. ಈ ಮಾಸದಲ್ಲಿ ಮಾಡ್ತಕ್ಕಂಥ ಸ್ನಾನ ದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥದ್ದು. ಹಾಗೆ ಈ ಮಾಸದಲ್ಲಿ ಬೆಲ್ಲದ ದಾನ ಇರ್ಬೋದು, ಉಪ್ಪಿನ ದಾನ ಇರ್ಬೋದು, ಸಿಹಿ ಪದಾರ್ಥಗಳ ದಾನ ಇರ್ಬೋದು. ಹಾಗೆ ಈ ಮಾಸದಲ್ಲಿ ನೋಡಿ, ಚೌತಿಯಲ್ಲಿ ಉಮಾ ಪೂಜೆ ಮಾಡ್ಕೊಳ್ಳೋದು, ಗಣೇಶನ ಪೂಜೆ ಮಾಡೋದು, ಹಾಗೆ ಪಂಚಮಿಯಲ್ಲಿ ಇದನ್ನು ಶ್ರೀ ಪಂಚಮಿ ಅಂತ ಈ ಮಾಸದಲ್ಲಿ ಬರುತ್ತೆ. ಈ ವಸಂತ ಪಂಚಮಿ ಅಂತೂ ಕೂಡ ನಾವು ಕರಿತೀವಿ. ಸರಸ್ವತಿ ಪೂಜೆ ಇರ್ಬೋದು, ವಿದ್ಯಾರ್ಜನೆಗೆ, ಲಕ್ಷ್ಮಿಯ ಅನುಗ್ರಹಕ್ಕೆ, ಧೈರ್ಯಕ್ಕೆ, ಸ್ಥೈರ್ಯಕ್ಕೆ ಈ ಮಾಸ ಬಹಳಷ್ಟು ಪ್ರಾಶಸ್ತ್ಯ ಆಗಿರ್ತಕ್ಕಂಥದ್ದು. ಷಷ್ಠಿ, ಹಾಗೆ ಶುದ್ಧ ಸಪ್ತಮಿ ಅಂತ ಕರಿತೀವಿ, ಅದನ್ನೇ ನಾವು ಸೂರ್ಯ ಭಗವಾನರ ಒಂದು ಜನ್ಮದ ದಿನ ರಥ ಸಪ್ತಮಿ ಅಂತೂ ಕೂಡ 25ನೇ ತಾರೀಕು ನಾವು ಕರಿತೀವಿ. ಇನ್ನು ಅಷ್ಟಮಿ ಬರ್ತಕ್ಕಂಥದ್ದು ಭೀಷ್ಮಾಷ್ಟಮಿ ಅಂತ ಕರಿತೀವಿ. ನವಮಿಯನ್ನು ನಂದಿನಿ ಪೂಜೆಗೆ, ದಶಮಿ ಬಂದು ಮತ್ತು ದಶಮಿ ಏಕಾದಶಿ ಬಹಳಷ್ಟು ಪ್ರಾಶಸ್ತ್ಯ. ಈ ಮಾಸ ಪೂರ್ತಿ ವಿಶೇಷವಾಗಿರುತ್ತೆ. ಸಪ್ತ ನದಿಗಳ ಸ್ಮರಣೆ ಮಾಡಿಕೊಂಡು ಪ್ರಪ್ರಥಮವಾಗಿ ನೀವು ಸ್ನಾನ ಮಾಡ್ತಕ್ಕಂಥ ಆ ನೀರಿಗೆ ಈ ಬೆರಳು, ಸೂರ್ಯನ ಬೆರಳು ನೀರಲ್ಲಿಟ್ಟು
ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಮ್ ಅಂತಕ್ಕಂಥ ಒಂದು ಮಂತ್ರ ಹೇಳಿಕೊಂಡು ಆ ನೀರನ್ನು ಸ್ನಾನ ಮಾಡಿದ್ದೆ ಆದರೆ ಆಯಸ್ಸು ವೃದ್ಧಿಯಾಗತ್ತೆ, ಸಾಕಷ್ಟು ಶುಭ ಕೂಡ ಆಗುತ್ತೆ. ಸ್ನಾನಕ್ಕೆ ದಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಬ್ರಾಹ್ಮೀಕ ಮುಹೂರ್ತ ಇದೆ ಅಲ್ವಾ, ಆ ಮುಹೂರ್ತದಲ್ಲಿ ಸೂರ್ಯಾಭಿಮುಖ ಅಂದರೆ ಪೂರ್ವಾಭಿಮುಖವಾಗಿ ಕುಳಿತು ಗುರು ಹೇಳ್ಕೊಟ್ಟಿರೋ ಮಂತ್ರ ಆಗ್ಬೋದು, ಅಥವಾ ಈ ಮಾಸ ಪೂರ್ತಿ ನೀವು ವಿಷ್ಣುವಿನ ಒಂದು ಮಂತ್ರ ಓಂ ನಮೋ ನಾರಾಯಣಾಯ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಮಾಘ ಸ್ನಾನ, ಮಾಘ ಮಾಸ ಮಹತ್ತರವಾದ ಮಾಸ, ಎಲ್ಲರಿಗೂ ಮಾಘ ಮಾಸದ ಶುಭಾಶಯಗಳು ಕೂಡ ಕೋರುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.